ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITCಯಲ್ಲಿ ಥರ್ಡ್ ಒನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಮಿಸ್ಟರ್ ಸಂತೋಷ್ ಅನ್ನೋರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮತ್ತು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿದ್ದಾರೆ. ನೀವು ಅವರು ಹೇಗೆ ITCಯನ್ನು ಯುಟಿಲೈಸ್ ಮಾಡ್ತಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಫಸ್ಟು ಟೈಪ್ಸ್ ಆಫ್ ಜಿ ಎಸ್ ಟಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. IGST, CGST, SGST. ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿನೂ ಹಾಗೆ ಬರ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದರೆ ನಿಮ್ಮ ಪರ್ಸಲ್ಲಿ ಇರುವಂಥ ದುಡ್ಡು ಅಂತ ಅರ್ಥ ಮಾಡ್ಕೊಳ್ಬೇಕು. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತಂದರೆ ನೀವು ಕೊಡ್ಲಿಕ್ಕಿರುವಂಥ ದುಡ್ಡು ಅಂತ ಅರ್ಥ ಮಾಡ್ಕೊಳ್ಬೇಕು. ಒಟ್ಟು ನಿಮ್ಮ ಹತ್ರ 3 ಪರ್ಸ್ ಇದೆ: IGST, CGST, SGST. ಇದು ಕೊಡ್ಲಿಕ್ಕಿರುವಂಥ ದುಡ್ಡು, ಇದು ನಮ್ಮ ಪರ್ಸಲ್ಲಿರುವಂಥ ದುಡ್ಡು. ಈ ಔಟ್ಪುಟ್ ಟ್ಯಾಕ್ಸ್ ಅನ್ನುವಂಥದ್ದು ನಾವು ಕೊಡೋಕ್ಕಿರುವಂಥ ದುಡ್ಡು. ಸೆಟ್ ಆಫ್ ಲಯಬಿಲಿಟಿ ಅಂತಂದರೆ ನೀವು ಕೊಡೋಕ್ಕಿರುವಂಥ ದುಡ್ಡನ್ನು ಯಾವ ಪರ್ಸಿಂದ ಕೊಡ್ತಾ ಇದ್ದೀರಾ. ಈಗ ನೋಡಿ, ನಮ್ಮ ಪರ್ಸಲ್ಲಿ 10,000 ರೂಪಾಯಿ ಇದೆ, ನಾವು ಕೊಡಬೇಕಾಗಿರೋದು 4,000 ರೂಪಾಯಿ. ಸೊ ನಾನೀಗ 4,000 ರೂಪಾಯಿ ಕೊಡ್ತಾ ಇದ್ದೀನಿ. 4,000 ಫ್ರಮ್ ಯಾವ ಪರ್ಸಿಂದ ಕೊಡ್ತಾ ಇದ್ದೀವಿ ಅಂತಂದರೆ IGSTಯಿಂದ ಕೊಡ್ತಾ ಇದ್ದೀವಿ. 4,000 ಫ್ರಮ್ IGST. 4,000 ಕೊಡೋಕ್ಕಿತ್ತು, 4,000 ಕೊಟ್ಟಾಗಿದೆ, ಅಲ್ಲಿಗೆ ಬ್ಯಾಲೆನ್ಸ್ ಕ್ಲಿಯರ್ ಆಯಿತು. ಸೊ ಈಗ ಮೊದಲನೇ ಪರ್ಸಲ್ಲಿ ಇದ್ದಿದ್ದು 10,000 ರೂಪಾಯಿ, ನಾವು ಕೊಟ್ಟಿದ್ದು 4,000 ರೂಪಾಯಿ. ಏನಕ್ಕೆಂದರೆ ಕೊಡೋಕ್ಕಿರುವಂಥದ್ದು 4,000 ರೂಪಾಯಿ ಮಾತ್ರ, 4,000 ಕೊಟ್ಟಿದ್ವಿ. ಅಲ್ಲಿಗೆ ಎಷ್ಟು ಉಳೀತು? 6,000 ರೂಪಾಯಿ ಮೊದಲನೇ ಪರ್ಸಲ್ಲಿ ದುಡ್ಡು ಉಳೀತು. ಆ ಉಳಿದಿರುವಂಥ ದುಡ್ಡನ್ನು CGST, SGSTಗೆ ಟ್ರಾನ್ಸ್ಫರ್ ಮಾಡಬೇಕು, ಈಕ್ವಲ್ ಆಗಿ ಹಂಚಬೇಕು. 10,000ದಲ್ಲಿ 4,000 ಕಳೆದ್ರೆ 6,000 ರೂಪಾಯಿ, ಅಲ್ಲಿಗೆ 3,000 ರೂಪಾಯಿ CGSTಗೆ ಬರುತ್ತೆ, 3,000 ರೂಪಾಯಿ SGST ಬರುತ್ತೆ. ಈ 3,000 ರೂಪಾಯಿ ಎಲ್ಲಿಂದ ಬಂದಿದ್ದು? 3,000 ಫ್ರಮ್ IGST. 3,000 ಫ್ರಮ್ IGST. ಈಗ ಸೆಕೆಂಡ್ ಕೇಸಿಗೆ ಬನ್ನಿ. ಪರ್ಸಲ್ಲಿ ಒಟ್ಟು 6,000 ಇದೆ. 3,000 ರೂಪಾಯಿ IGSTಯಿಂದ ಬಂದಿದ್ದು, 3,000 ರೂಪಾಯಿ CGSTಲಿ ಇರುವಂಥದ್ದು. ನಾವು ಕೊಡೋಕ್ಕಿರುವಂಥದ್ದು ಎಷ್ಟು? 2,000 ರೂಪಾಯಿ ಮಾತ್ರ. 2,000 ರೂಪಾಯಿ ಮಾತ್ರ. ಸೊ 2,000 ಕೊಡೋಣ. ಎಲ್ಲಿಂದ ಕೊಡಬೇಕು ಅಂತಂದರೆ IGSTಯ ಅಮೌಂಟು ಖಾಲಿ ಆಗದೇ ನಾವು CGSTಯ ಅಮೌಂಟನ್ನು ಯೂಸ್ ಮಾಡಲಿಕ್ಕಿಲ್ಲ. ಫಸ್ಟ್ IGST ಖಾಲಿ ಮಾಡ್ಕೊಳ್ಬೇಕು. 2,000 ಫ್ರಮ್ ಎಲ್ಲಿಂದ ಕೊಡ್ತಾ ಇದ್ದೀವಿ? IGSTಯಿಂದ ಕೊಡ್ತಾ ಇದ್ದೀವಿ. CGST ಅಮೌಂಟನ್ನು ನಾವು ಯೂಸೇ ಮಾಡಲಿಲ್ಲ. 2,000 ರೂಪಾಯಿ ಕೊಡೋಕ್ಕಿತ್ತು, 2,000 ರೂಪಾಯಿ ಕೊಟ್ಟಾಯಿತು, ಕ್ಲಿಯರ್ ಆಯಿತು. ನೆಕ್ಸ್ಟ್ ನೋಡಿ, ಕೊಡೋಕ್ಕಿರೋವಂಥದ್ದು 500 ರೂಪಾಯಿ. ಬಟ್ ಪರ್ಸಲ್ಲಿ ಎಷ್ಟಿದೆ? 3,000 ರೂಪಾಯಿ IGSTಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಿದೆ, 2,000 ರೂಪಾಯಿ SGST ಇದೆ. ನಾವು ಕೊಡೋಕ್ಕಿರೋವಂಥದ್ದು 500 ರೂಪಾಯಿ ಮಾತ್ರ. 500 ರೂಪಾಯಿ ಕೊಡೋಣ. ಎಲ್ಲಿಂದ ಕೊಡಬೇಕು ಅಂದರೆ ಫಸ್ಟ್ IGST ಅಮೌಂಟೇ ಖಾಲಿ ಮಾಡ್ಕೊಳ್ಬೇಕು. 500 ಫ್ರಮ್ IGST. ನಾವು ಕೊಡೋಕ್ಕಿರೋವಂಥದ್ದು 500 ಕೊಟ್ಟಾಗಿದೆ. ಸೊ ಇಲ್ಲಿ ಅಮೌಂಟ್ ಯಾವುದೇ ಥರ ಬ್ಯಾಲೆನ್ಸ್ ಉಳಿದಿಲ್ಲ. ಬ್ಯಾಲೆನ್ಸ್ ಕ್ರೆಡಿಟ್ ಅವೈಲಬಿಲಿಟಿ ಬರೆಯೋದು ಹೇಗೆ ಅಂತಂದರೆ, ನಿಮ್ಮ ಪರ್ಸಲ್ಲಿ ದುಡ್ಡು ಉಳಿದಿದ್ರೆ ಇಲ್ಲಿಗೆ ಬರೀಬೇಕು. 10,000 ರೂಪಾಯಿ ದುಡ್ಡಿತ್ತು, ಎಷ್ಟೆಷ್ಟು ಖಾಲಿ ಮಾಡಿದ್ದೀರಾ? IGSTಯಿಂದ ಖಾಲಿ ಮಾಡಿರೋವಂಥದ್ದು 4,000, 2,000, 500 ರೂಪಾಯಿ. 4, 2, 6, 6,500 ಖಾಲಿ ಮಾಡಿದ್ದೀರಾ 10,000ದಲ್ಲಿ. 10,000ದಲ್ಲಿ 6,500 ಖಾಲಿ ಮಾಡಿದ್ರೆ ಉಳಿಯುವಂಥದ್ದು ಎಷ್ಟು? 3,500 ರೂಪಾಯಿ. ನೆಕ್ಸ್ಟ್ ಇಲ್ಲಿರುವಂಥದ್ದು 3,000 ರೂಪಾಯಿ CGSTಯಲ್ಲಿ. ಆ ಅಮೌಂಟನ್ನು ನೀವು ಯೂಸೇ ಮಾಡಲಿಲ್ಲ, ಆ ಅಮೌಂಟ್ ಅಷ್ಟು ಹಾಗೆ ಉಳಿದಿದೆ. ಸೊ 3,000 ಆ್ಯಸ್ ಇಟ್ ಈಸ್ ಹಾಗೆ ಬರಿತಾ ಇದ್ದೀನಿ. ನೆಕ್ಸ್ಟ್ SGSTಲೂ ಅದೇ ಥರನೇ 2,500 ರೂಪಾಯಿ ಅಮೌಂಟ್ ಇತ್ತು, ಆ ಅಮೌಂಟನ್ನು ಯೂಸೇ ಮಾಡಲಿಲ್ಲ, ಆ ಅಮೌಂಟನ್ನು ಹಾಗೆ ಬರಿತಾ ಇದ್ದೀನಿ. ಸೊ ಹಿಂದಿನ ನಾವು ಪ್ರೀವಿಯಸ್ ಮಾಡಿರುವಂಥ ಯಾವ ಪ್ರಾಬ್ಲಮ್ನಲ್ಲೂ ಪರ್ಸ್ನಲ್ಲಿ ದುಡ್ಡು ಉಳಿದಿರಲಿಲ್ಲ. ಸೊ ಯಾವಾಗ ಈ ಕಾಲಮಿಗೆ ಬರೀಬೇಕು, ಯಾವಾಗ ಬ್ಯಾಲೆನ್ಸ್ ಟು ಬಿ ಪೇಯ್ಡ್ ಇನ್ ಕ್ಯಾಶಿಗೆ ಬರೀಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಕೊಡ್ಲಿಕ್ಕೆ ಆಗದೆ ಉಳಿದ್ರೆ ಮಾತ್ರ, ಅಂದರೆ ಈಗ 4,000 ರೂಪಾಯಿ ಕೊಡೋಕ್ಕಿರುತ್ತೆ, ಬಟ್ 4,000 ರೂಪಾಯಿ ನಮ್ಮ ಹತ್ರ ಇರಲ್ಲ, ಆವಾಗ ಮಾತ್ರ ನೀವು ಬ್ಯಾಲೆನ್ಸ್ ಟು ಬಿ ಪೇಯ್ಡ್ ಇನ್ ಕ್ಯಾಶಿಗೆ ಬರೀಬೇಕು. ಎಕ್ಸಸ್ ಉಳಿದ್ರೆ, ನಮ್ಮ ಪರ್ಸಲ್ಲಿ ಜಾಸ್ತಿ ಅಮೌಂಟ್ ಉಳಿದ್ರೆ ಬ್ಯಾಲೆನ್ಸ್ ಕ್ರೆಡಿಟ್ ಅವೈಲಬಿಲಿಟಿಯಲ್ಲಿ ಬರೀಬೇಕು. ಈಗ ನೋಡಿ, 3,000 ಈ ಅಮೌಂಟ್ ಯೂಸೇ ಮಾಡಲಿಲ್ಲ, ನಮ್ಮ ಪರ್ಸಲ್ಲಿ ಹಾಗೆ ಉಳಿದಿದೆ, ಸೊ ಇಲ್ಲಿಗೆ ಬರ್ತಿದ್ದೀವಿ. 2,500 ಹಾಗೆ ಉಳಿದಿದೆ, ಸೊ ಇಲ್ಲಿಗೆ ಬರ್ತಿದ್ದೀವಿ. 10,000 ಇತ್ತು, 10,000ದಲ್ಲಿ 6,500 ಖಾಲಿ ಮಾಡಿದ್ದೀವಿ, 3,500 ಹಾಗೆ ಉಳಿದಿದೆ, ಸೊ ಬರ್ತಿದ್ದೀವಿ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.